ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಐ ಆಮ್ ಸಾರಿ, ಕ್ಷಮಿಸಿ, ನಾನು ಇದನ್ನು ನೋಡಿರಲಿಲ್ಲ. ಅಯ್ಯೋ ತಪ್ಪಾಯ್ತು, ನನಗೂ ಗೊತ್ತಾಗದೆ ಅದನ್ನ ತಂದು ಅಲ್ಲಿ ಇಟ್ಬಿಟ್ಟೆ. ಪರವಾಗಿಲ್ಲ, ಅಕ್ಕಿ ಚೆಲ್ಲಿದ್ರೆ ಒಳ್ಳೆಗೆ ಆಯ್ತದಂತೆ. ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಾ. ಬನ್ನಿ ಆರತಿ ತಗೊಳ್ಳಿ. ಅಕ್ಕ, ಕುಂಕುಮ ಇಡು. ಶತ್ರು ಕೈಯಿಂದಾನೆ ತಿಲಕಾಡಿಸ್ಕೊತಾ ಇದ್ದಾರೆ ನಂದಿನಿ ಅಮ್ಮವರು. ಇನ್ನು ಮುಂದೆ ಈ ಶತ್ರು ಸರ್ವನಾಶ ಗ್ಯಾರಂಟಿ. ಬಂದೆ. ಹಾಂ ಇರು, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಸರಿ, ನೀವು ಒಳಗೆ ಬನ್ನಿ. ಶಕ್ತಿ ದೇವತೆ ಒಳಗೆ ಹೋಗ್ತಿದ್ದಂಗೆ ದುಷ್ಟ ಶಕ್ತಿ ಆಚೆ ಹೋಗ್ತದೆ. ನಮ್ಮವರು ನಮ್ಮ ಜೊತೆ ಇರ್ತೀನಿ ಅಂದಾಗ ಸ್ವಲ್ಪ ಆನಂದ ಆಗುತ್ತೆ. ನಾನು ನಿನಗೆ ಊಟ ಮಾಡಿಸ್ತೀನಿ. ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಜೀವನ ಪೂರ್ತಿ ಅಪ್ಪನೇ ದೇವರು ಅಂತ ಅಂದ್ಕೊಂಡಿದ್ದೀನಿ, ಅವ್ರ ಜೊತೆನೇ ಬೆಳ್ತಿದ್ದೀನಿ. ಆದರೆ ಅವ್ರ ಪ್ರೀತಿ ಮಾತ್ರ ಸಿಕ್ಕಿಲ್ಲ. ಇಷ್ಟು ವರ್ಷ ಆದಮೇಲೆ ಅಮ್ಮನ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವ್ರು ಇರೋದು ನನಗೆ ಗೊತ್ತಾಯಿತು, ಆದರೆ ಕನಸಲ್ಲಿ ಬಂದಿರೋ ಅಮ್ಮ ಕಣ್ಮುಂದೆನೇ ಬಂದಿಲ್ಲ. ಇನ್ನು ಸುಬ್ಬು, ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಪ್ರೀತಿನೂ ಪಡ್ಕೊಂಡಿದ್ದೀನಿ, ಅವನನ್ನೇ ಮದುವೆ ಆಗಿದ್ದೀನಿ. ಆದರೆ ಅವನ ಜೊತೆ ಇಷ್ಟಪಟ್ಟಿರೋ ಹಾಗೆ ಬದುಕಕ್ಕೆ ಆಗ್ತಾ ಇಲ್ಲ. ವಿಚಿತ್ರವಾಗಿದೆ ನನ್ನ ಜೀವನ. ಈಗೇನಾದರೂ ಅಮ್ಮ ನನ್ನ ಜೊತೆ ಇದ್ದಿದ್ದಿದ್ರೆ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬೋದಾಗಿತ್ತು. ಆದರೆ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅಮ್ಮನೇ ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿ, ಅಮ್ಮನ ಹತ್ರ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಒಂದು ಪತ್ರದಲ್ಲಿ ಅದನ್ನೆಲ್ಲ ಬರೀರಿ. ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಏನಾದರೂ ಕೇಳಿಕೊಂಡು ಅದನ್ನು ದೇವಿಗೆ ಪತ್ರದಲ್ಲಿ ಬರೀತಾರೆ. ಹಾಗೆ ಅಲ್ಲಿಂದ ಉತ್ತರನೂ ಬರುತ್ತೆ. ಉತ್ತರ ಯಾರು ಬರೀತಾರೆ ಅಂತ ಗೊತ್ತಾಗಲ್ಲ, ಆದರೆ ಆ ಉತ್ತರ ಮನಸ್ಸಿಗೆ ಸಮಾಧಾನ ಕೊಡುತ್ತಮ್ಮ. ಹೌದು, ಮಾವ ಹೇಳಿದ್ರಲ್ಲ, ನಾನು ಈಗಲೇ ಆ ಪತ್ರ ಬರೀತೀನಿ.